ಸ್ನೇಹಿತರೆ ನಮಸ್ಕಾರ. ನಮ್ಮ ನಾಡು ನುಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಶ್ರೀ ಸದ್ಗುರು ಚರಿತ ಲೀಲಾಮೃತ 11ನೇ ಅಧ್ಯಾಯ ನರಸಿಂಹ ಸರಸ್ವತಿಗಳ ಅವತಾರ. ಶ್ರೀಪಾದ ಶ್ರೀವಲ್ಲಭರು ಕುರುವಪುರದಲ್ಲಿದ್ದಾಗಲೇ ತಾನು ಓರ್ವ ಸನ್ಯಾಸಿಯಾಗಿ ಮುಂಬರುವ ಶತಮಾನದಲ್ಲಿ ಅವತರಿಸುತ್ತೇನೆ ಎಂದು ಸೂಚನೆಯನ್ನು ನೀಡಿರುತ್ತಾರೆ. ಅದರಂತೆ ಶಾಲಗ್ರಾಮದೇವ ಎಂಬ ಜಾತಕದ ಪ್ರಕಾರದ ಹೆಸರಿನಿಂದ ಪುಷ್ಯ ಶುದ್ಧ ಬಿದಿಗೆ ಕ್ರಿಸ್ತಶಕ 1380ರಲ್ಲಿ ಮಹಾರಾಷ್ಟ್ರದ ಕರಾಂಜಾ ನಗರದಲ್ಲಿ ಜನ್ಮ ತಾಳುತ್ತಾರೆ. ಮತ್ತವತರಿಸಿದರು ಶ್ರೀ ಗುರುದತ್ತರು ಭಕ್ತರುದ್ಧಾರಕ್ಕೆ ನರಸಿಂಹ ಸರಸ್ವತಿಯಾಗಿ. ಶ್ರೀಪಾದ ಶ್ರೀವಲ್ಲಭ ಯತಿವರೇಣ್ಯರು ಕಷ್ಟವ ಕಳೆಯಲು ಜಗಕ್ಕೆ ಧರ್ಮ ಸಾರಲು ಶನಿ ಪ್ರದೋಷ ಪೂಜೆ ಫಲ ನೀಡೆ ಅಂಬಿಕೆಗೆ ಕರಂಜದಲ್ಲಿ ಜನಿಸಿ ಬೆಳೆದಳ ಅಂಬಾಭವಾನಿಯಾಗಿ. ಮಾಧವನ ವರಿಸಿ ಶಿವನ ಆರಾಧಿಸುತ್ತಾ ಓಂ ಎಂದು ಉಚ್ಚರಿಸೋ ಪುತ್ರನ ಪಡೆದಳು. ಜಾತಕವ ನೋಡಿದ ಜೋಯಿಸರು ಬೆರಗಾಗಿ ಎಲ್ಲ ಸಿದ್ಧಿಗಳುಳ್ಳ ಸಿದ್ಧ ಪುರುಷ ಇವನೆಂದರು. ಬ್ರಹ್ಮಚರ್ಯದಿಂದಲೇ ಸನ್ಯಾಸ ಸ್ವೀಕರಿಸೋ ಅವತಾರಿ ಇವನೆಂದು ಹೊಗಳಿ ಕೈ ಮುಗಿದರು. ನರಹರಿಯ ನಾಮದಿ ಚಂದ್ರನಂತೆ ಬೆಳಗುತ್ತಿರಲು ಎದೆ ಹಾಲು ಸಾಲದೆಂದು ಹಸುವೊಂದ ಯೋಚಿಸಿದರು. ಆಡಿದ ಮಾತು ಮಗುವಿಗೆ ಕೇಳಿಸಿರಲು ಹಸ್ತ ಎದೆಗೆ ಸೋಕಿ ಹಾಲು ಉಕ್ಕಿ ಹರಿಯಿತು. ವರುಷ 4 ಅನ್ಯ ಶಬ್ದ ಕೇಳದಿರಲು ಮಾತಾಪಿತರು ಚಿಂತೆಯಲ್ಲಿ ಮುಳುಗಿದರು. ಮೂಗನೆಂಬ ಮಾತು ಕಿವಿಗಳಿಗೆ ಕೇಳುತ್ತಿರಲು ಕುಲದೇವರಿಗೆ ಹರಕೆ ಹೊತ್ತು ನಿಯಮಗಳ ಪಾಲಿಸಿದರು. ವರುಷ 7 ಆಗಲು ಮುಂಜಿಕಾಲ ಬಂದಿರಲು ಮೂಕ ಮಗನ ನಡೆಗೆ ದಾರಿ ಕಾಣದಾದರೂ ಬಾಲಕನ ದೃಷ್ಟಿಯಿಂದ ಕಬ್ಬಿಣ ಚಿನ್ನವಾಗಿರಲು ಬೆರಗಾಗಿ ಬೇಡಿದರು ಒಮ್ಮೆ ಮಾತನಾಡಲು. ಉಪನಯನ ಮಾಡಲು ಸೂಚನೆ ಇತ್ತಿರಲು ಎಲ್ಲ ಸಿದ್ಧವಾಗಿ ಕಾರ್ಯಗಳು ನಡೆದಿತ್ತು. ವ್ರತಭಂಗಕ್ಕೆ ಕೆಲವರು ಆಡಿ ನಗುತ್ತಿರಲು ಅವತಾರಿ ಪುರುಷನಿರಲು ಮಾತಾಪಿತರು ಚಿಂತಿಸದಾದರು. ಗಾಯತ್ರಿ ಉಪದೇಶ ಮಾಡಲು ಪಿತೃವು ಮಾತೃಭಿಕ್ಷೆಯ ಸಮಯವೂ ಬಂದಿತು. ವಸ್ತ್ರ ಆಭರಣಗಳ ಭಿಕ್ಷೆಯಾಗಿ ನೀಡುತ್ತಾ ಋಗ್ವೇದ ಪಠಿಸುತ್ತಾ ಆಚಾರದಲ್ಲಿ ಬಾಳೆಂದಳು. ಆಜ್ಞೆಯಾದದ್ದೇ ತಡ ಋಗ್ವೇದ ಪಠಿಸಿದನು. ದ್ವಿತೀಯ ಭಿಕ್ಷೆ ಹಾಕಿ ಯಜುರ್ವೇದದಿ ಸ್ವೀಕರಿಸಿದನು. ತೃತೀಯ ಭಿಕ್ಷೆ ಹಾಕುತ್ತಾ ಸಾಮವೇದವೆನ್ನಲು ಆಜ್ಞೆಯಂತೆ ಸಾಮವೇದದಿ ಭಿಕ್ಷೆ ಸ್ವೀಕರಿಸಿದನು. ಮೂಕನಿಂದ ವೇದಗಳು ಕಿವಿಯ ಕತ್ತರಿಸಿರಲು ವೇದದ ಜ್ಞಾನಕ್ಕೆ ಜನರಿಂದ ಮಾತು ಹೊರಡಲಾದವು. ಮಹಾಪುರುಷ ಇವನೆಂದು ಕೈಗಳ ಮುಗಿಯುತ್ತಾ ಅವತಾರಿ ಇವನೆಂದು ಕೊಂಡಾಡ ಹತ್ತಿದರು. ಶ್ರೀ ಸದ್ಗುರು ಚರಿತ ಲೀಲಾಮೃತದ 11ನೇ ಅಧ್ಯಾಯವು ಸಂಪೂರ್ಣ. ಅಧ್ಯಾಯ 12. ಬಾಲಬ್ರಹ್ಮಚಾರಿಯಿಂದ ತಾಯಿಗೆ ತತ್ವಜ್ಞಾನ ಉಪದೇಶ. ಭಿಕ್ಷೆ ಬೇಡು ಎಂದು ತಾಯಿಯಾಡಿದ ಮಾತಿಗೆ ಆಡಿದ ಮಾತು ಸುಳ್ಳಾಗದೆಂದನು. ಯತಿಯಾಗಿ ಹೊರ ನಡೆಯೇ ತಾಯಿ ಒಪ್ಪಿಗೆಯನ್ನು ಬೇಡಿದ ಇನ್ನೊಂದನು ಬೆಳಗಲು ಲೋಕವನು. ಸಂತೋಷ ಕ್ಷಣಕ್ಕಾಗಿ ಆಘಾತ ಮನಕ್ಕಾಗಿ ಮೋಕ್ಷಕ್ಕಾಗಿ ಸನ್ಯಾಸ ಮುಂದೆ ಆಗಲೆಂದಳು. ಮಕ್ಕಳು ಮೊಮ್ಮಕ್ಕಳೊಂದಿಗೆ ಸಂತೋಷ ಕಾಣುವ ಆನಂದಕ್ಕೆ ಅಂಧಕಾರ ಬೇಡೆಂದು ಕೈ ಮುಗಿದಳು. ಪೂರ್ವಜನ್ಮ ಸ್ಮರಣೆಯ ತಾಯಿಗೆ ಮಾಡಿಸುತ್ತಾ ವರದ ಹಸ್ತ ಶಿರಕ್ಕೆ ಇಡೆ ಸುತನು ವಲ್ಲಭರಾಗಿ ಕಂಡನು. ಪೂಜೆಯ ಸೂಚನೆ ಇತ್ತವರ ನೆನಪಿಗೆ ಬರಲು ಯಾರಿಗೂ ತಿಳಿಯದಂತೆ ವಿಷಯ ಗುಪ್ತದಲ್ಲಿ ಇರಲೆಂದನು. ಅಂಧಕಾರದ ಮನಕ್ಕೆ ತತ್ವಜ್ಞಾನ ತಿಳಿಸುತ್ತಾ ಪುತ್ರ ವ್ಯಾಮೋಹ ಮನಕ್ಕೆ ಬೇಡೆಂದನು. ಪೂರ್ವಜನ್ಮ ಸಂಬಂಧ ಮುಂದಿಲ್ಲವೆಂದು ಹಿಂದೆ ಮುಂದೆಯೂ ಸಹ ತಾ ಸನ್ಯಾಸಿ ಎಂದನು. ದಿಕ್ಕು ತೋರದ ತಾಯಿ ಸುತನಿಗೆ ಕೈ ಮುಗಿದಿರಲು ನಂದು ನನ್ನವರು ಈ ಜಗಕ್ಕೆ ಎಂದನು. ಜೀವನಿರುವನು ಶರೀರ ಗಳಿಸಿದ ಸಂಪತ್ತು ಎಂದೂ ಶಾಶ್ವತವಲ್ಲ ನಮ್ಮದಲ್ಲ ಎಂದನು. ಹುಟ್ಟಿದ ಶರೀರಕ್ಕೆ ಅಂತ್ಯ ನಿಶ್ಚಯವೆಂದು ಯಮಪಾಶ ಪ್ರತಿಕ್ಷಣ ಹತ್ತಿರ ಹತ್ತಿರ ಎಂದನು. ದೀರ್ಘಾಯುಷ್ಯವು ಅನಿಶ್ಚಿತವಾಗಿರಲು ಪುಣ್ಯ ಸಂಪಾದನೆಯು ಬಹುಮುಖ್ಯವೆಂದನು. ಹಳ್ಳದೆಡೆಗೆ ಹರಿವ ನೀರು ಸಮುದ್ರ ಪಾಲಾಗುವಂತೆ ಕಳೆದ ಆಯುಷ್ಯವು ಮರಳಿ ಬಾರದೆಂದನು. ಅರಳಿದ ಹೂವಿಗೆ ಆಯುಷ್ಯ ಕಡಿಮೆಯಂತೆ ಅರಿವಿರುವ ಮನಸ್ಸಿಗೂ ಅವಧಿ ಕಡಿಮೆ ಎಂದನು. ಅನಿಶ್ಚಿತ ಜೀವಕ್ಕೆ ಪುಣ್ಯ ಸಂಪಾದನೆಗೆ ನಿಶ್ಚಿತ ಕಾಲವು ಇರುವುದಿಲ್ಲ ಎಂದನು. ಹುಟ್ಟಿನ ಕಾರಣವನ್ನು ಅರಿವಿಗೆ ಬರಿಸಿ ಹೊರನಡೆಗೆ ಅಪ್ಪಣೆಯ ಬಯಸುತ್ತಾ ನಿಂತನು.
ಆಗೋ ಮಕ್ಕಳ ತಿಳಿಸಿ ಬಂದ ಮುಕ್ತಿಯ ಬೇಡೆ ಮಗುವೊಂದು ಆಗೋವರೆಗೆ ಇರಲು ಕೇಳಿಕೊಂಡಳು. ಹಡೆಯೇ ಪುತ್ರರ ಕಳೆಯೇ 3 ತಿಂಗಳ ಮತ್ಮೂರು ಆಗುವುದೆಂದು ಅಪ್ಪಣೆಯ ಕೇಳಿದನು. ಮಗನ ಮಾತಿಗೆ ಮರು ಮಾತಾಡದೆ ಎರಗಿದಳು ಪಾದಕ್ಕೆ ಎಮ್ಮ ಕುಲವೆಂದೇವರೆಂದು ಬಿರುನುಡಿ ಅಪರಾಧಕ್ಕೆ ಕ್ಷಮೆಯ ಯಾಚಿಸಿರೆ 3 ದಶಕ ನಂತರ ಮರುದರ್ಶನವೆಂದನು. ನೆರೆದ ಗ್ರಾಮಸ್ಥರಿಗೆ ಹಿತವಚನ ನುಡಿಯುತ್ತ ಹಿಂಬಾಲಿಸೋ ಹೆತ್ತವರಿಗೆ ದತ್ತವಲ್ಲಭ ದರ್ಶನ ನೀಡಿ ನಿಷ್ಠೆಯ ಪ್ರದೋಷಕ್ಕಾಗಿ ಮೋಕ್ಷ ಸಿಗುವುದೆನ್ನುತ್ತಾ ನಡೆದನು ಕಾಶಿಯೆಡೆಗೆ ಮುಂದಿನ ಸಿದ್ಧತೆಗೆ. ವೃದ್ಧ ಶ್ರೀ ಕೃಷ್ಣ ಸರಸ್ವತಿಯಿಂದ ನರಸಿಂಹ ಸರಸ್ವತಿಯಾಗಿ ಸನ್ಯಾಸ ದೀಕ್ಷೆ. ಕಾಶಿ ಕ್ಷೇತ್ರವು ಶಿವನ ಸನ್ನಿಧಾನವು, ತೀರ್ಥಕ್ಷೇತ್ರಗಳೆಲ್ಲ ಮುಕುಟಪ್ರಾಯವು. ಸಂತ ಯೋಗಿಗಳು, ಸನ್ಯಾಸಿಯತಿಗಳು, ತಪಸ್ವಿಗಳು ನೆಲೆಸಿಹ ಶಿವನ ಪುಣ್ಯಕ್ಷೇತ್ರವು. ತಪಸ್ಸನುಷ್ಠಾನದಲ್ಲಿ ಕಾಶಿಯಲ್ಲಿ ಕಳೆದಿರಲು ಸಾಧು ಸನ್ಯಾಸಿಗಳು ಅಚ್ಚರಿಗೊಂಡರು. ಜ್ಞಾನಿ ಮಹಾಮುನಿ ಕೃಷ್ಣ ಸರಸ್ವತಿಯು ಬ್ರಹ್ಮಚಾರಿ ಬಾಲಯೋಗಿಗೆ ಮರುಳಾಗಿ ಹೋದರು. ತ್ರಿಮೂರ್ತಿ ಅವತಾರಿ ಎಂದರಿತ ಕೃಷ್ಣರು ಮುನಿ ತಪಸ್ವಿಗಳಿಗೆ ಅವತಾರಿ ಎಂದು ಹೇಳಿದರು. ಸನ್ಯಾಸ ಆಶ್ರಮದ ಪುನರುದ್ಧಾರಕ್ಕೆ ಸಮರ್ಥ ಗುರುವು ಇವನಾಗುವನೆಂದರು. ಎಲ್ಲರೂ ಸೇರಿ ನರಹರಿಯ ಒಪ್ಪಿಸಿ ಕೃಷ್ಣ ಸರಸ್ವತಿಯಿಂದ ಸನ್ಯಾಸ ದೀಕ್ಷೆ ಕೊಡಿಸಿದರು. ಲೋಕ ಕಲ್ಯಾಣಕ್ಕಾಗಿ ದೀಕ್ಷೆಯ ಈಯುತ ನರಸಿಂಹ ಸರಸ್ವತಿಯಾಗಿ ಜಗಕ್ಕೆ ಬೆಳಗು ಎಂದು ಹರಸಿದರು. ಕಾಶಿ ಕ್ಷೇತ್ರದಲ್ಲಿ ವೇದ ಅರ್ಥ ಹೇಳುತ್ತಿರೆ ಕೀರ್ತಿಯು ಬೆಳಗಿ ಬೆಳೆದರು ಶಿಷ್ಯರು. ಶಿಷ್ಯರ ಒಗ್ಗೂಡಿ ತೀರ್ಥಯಾಟನೆ ಮಾಡೆ ಪವಿತ್ರಗೊಂಡಿತು ನಡೆದ ಕ್ಷೇತ್ರವು. ಯಾತ್ರೆಯ ಮಾಡುತ್ತಾ ಪ್ರಯಾಗಕ್ಕೆ ಬರಲು ಸದಾಚಾರಿ ವೈರಾಗಿ ಮಾಧವರು ಎರಗಿದರು. ಅರ್ಹರೆಂದು ಅರಿಯಲು ಬ್ರಹ್ಮಜ್ಞಾನ ಉಪದೇಶಿಸಿ ಮಾಧವ ಸರಸ್ವತಿ ಎಂದು ಸನ್ಯಾಸ ನೀಡಿದರು. ತೀರ್ಥಯಾತ್ರೆ ನಡೆದಿರೆ ಗುರುಭಕ್ತಿ ಹೆಚ್ಚುತ್ತಿರೆ ಒಡಮೂಡಿದರು 7 ಪಟ್ಟ ಶಿಷ್ಯರು. ಬಾಲ ಸದಾನಂದ, ಕೃಷ್ಣ ಜ್ಞಾನಜ್ಯೋತಿ, ಮಾಧವ ಉಪೇಂದ್ರ ಸಿದ್ಧರಂತಹವರು. ಶ್ರೀ ಸದ್ಗುರು ಚರಿತ ಲೀಲಾಮೃತದ 12ನೇ ಅಧ್ಯಾಯವು ಇಲ್ಲಿಗೆ ಸಂಪೂರ್ಣ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮಸ್ಕಾರ.